ಸರ್, ಈಗ SIRನಿಂದ ಅತ್ಯಾಚಾರಕ್ಕೊಳಗಾದ ಮಕ್ಕಳು ಅಥವಾ ಸಂತ್ರಸ್ತ ಮಕ್ಕಳು ಅವ್ರಿಗೆ ಯಾವ ರೀತಿಯ ಸಮಸ್ಯೆ ಆಗ್ತಾ ಇದೆ? ಮಕ್ಕಳ ಮೇಲೆ ನಡೆದಂಥ ಲೈಂಗಿಕ ಪ್ರಕ್ರಿಯೆ ಏನಿದೆ ಅಥವಾ ಲೈಂಗಿಕ ಅತ್ಯಾಚಾರ ಏನಿದೆ, ಅದಾದ ನಂತರ ಮಕ್ಕಳು ತಾಯಂದಿರೋ ಆಗಿರುವ ಸಂದರ್ಭದಲ್ಲಿ ಮತ್ತು ಅವರ ಪೋಷಕರು ತೀರಿ ಹೋಗಿರುವ ಸಂದರ್ಭದಲ್ಲಿ ಮತ್ತು ಅವರ ಹಿನ್ನೆಲೆಯೂ ತಿಳಿದ ಬರದೇ ಇರುವ ಸಂದರ್ಭದಲ್ಲಿ ಒಂದು ವಿಶೇಷವಾದಂಥ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಬೇಕಾದರೆ ಈ ಮಕ್ಕಳ ವಿಷಯದಲ್ಲಿ ಕೆಲಸ ಮಾಡಬಹುದು ಅಂತ ಹೇಳಿದಾಗಿಯೂ ಕೂಡ ಆಯೋಗ ಮತ್ತು ಈ ಥರದವ್ರನ್ನ ಗುರುತಿಸಲಿಕ್ಕೆ ವಿಶೇಷ ತರಬೇತಿ ಹೊಂದಿದ ಸ್ವಯಂ ಸೇವಕರನ್ನು ನೇಮಿಸ್ಕೋಬೇಕು ಆಗುತ್ತೆ ಅನ್ನುವಂಥ ಅಂಶವನ್ನು ಕೂಡ ಹೇಳಿದೆ. ಆದಾಗ್ಯೂ ಕೂಡ ಭಾರತದಲ್ಲಿ ನಮ್ಮ BLOಗಳು ಯಾರಿದ್ದಾರೆ ಅವರು ಪರಿಷ್ಕರಣೆ ಮಾಡೋ ಸಂದರ್ಭದಲ್ಲಿ ಅವರಿಗೆ ಇತರೆ ಕಾಲಮಿನಡಿಯಲ್ಲಿ ಈ ಥರದ ಅಂಶವನ್ನು ಸ್ವಯಂ ಸೇವಾ ಸಂಸ್ಥೆಯಲ್ಲಿರ್ತಕ್ಕಂಥ ಮಕ್ಕಳು ಅಥವಾ ಜೈಲಲ್ಲಿರುವಂಥ ಮಕ್ಕಳು ಅಥಾರಿಟಿ ಲೆಟರ್ನ ಟ್ಯಾಗ್ ಮಾಡಬೇಕಾಗತ್ತೆ. ಟ್ಯಾಗ್ಗೆ ನೀವು ಕಾಲಮಲ್ಲಿ ಅವಕಾಶವೇ ತಲುಪಿಸಲಿಲ್ಲ ಅಂತ ಹೇಳಿದರೆ ಆಗ್ಬೋದಾದಂಥ ದುರಂತ ಏನು ಅಂತ ಹೇಳಿದರೆ ಜೀವಿಸುವ ಹಕ್ಕಿನ ದುರಂತ ಅಂತ್ಯವಾಗುತ್ತೆ ಒಂದು. ಮತ್ತು ಮೂಲಭೂತ ಹಕ್ಕುಗಳಲ್ಲಿ ಕರ್ತವ್ಯಗಳಲ್ಲಿ ಒಂದಾದ ಮತದಾನದ ಕರ್ತವ್ಯಕ್ಕೆ ಅಡ್ಡಿಪಡಿಸಲ್ಪಡ್ತದೆ. ಎರಡು, ಮತ್ತು ಅಪರಿಚಿತಗೊಳ್ತೇವೆ. ಈಗ ಯಾರೋ ಒಬ್ಬ ಮುಸ್ಲಿಮು ಇನ್ಯಾರೋ ಹಿಂದೂ ಹೆಣ್ಣು ಮಗಳನ್ನ ಮದುವೆ ಆಗಿದ್ದಾನೆ, ಆಯಿತಾ, ಅವರಿಬ್ಬರಿಗೂ ಮೂಲಭೂತವಾಗಿ ಇರ್ತಕ್ಕಂಥ ಒಂದು ವಾಸಸ್ಥಾನ ಏನಿದೆ ಆ ವಾಸಸ್ಥಾನದಲ್ಲಿ ಅವರು ಇರಲಿಕ್ಕಾಗಲ್ಲ. ಹಾಗಾಗಿ ಇನ್ಯಾವುದೋ ಸ್ಥಳದಲ್ಲಿ ಹೋಗಿ ತಮ್ಮ ಐಡೆಂಟಿಟಿನ ಆದರೆ ಭಾರತದಲ್ಲಿ ಉಳಿಬೇಕಾದಂಥ ಅಂಶ ಇದೆ. ಆ ಕಾರಣದಿಂದ ಅವ್ರನ್ನ ನಾವು ಸಿಟಿಸನ್ ಅನ್ನೋ ರೀತಿಯಲ್ಲಿ ನೋಡಬೇಕಾಗಿದೆ. ಅದು ಕೂಡ ವಿಶೇಷವಾದಂಥ ಅಂಶವೇ. ತಮ್ಮ ನಿಲುವುಗಳಿಗೆ ಅಂಟ್ಕೋಬೇಕಾಗಿದೆ. ತಮ್ಮ ನಿಲುವುಗಳಿಗೆ ಅಂತ ಹೇಳಿದರೆ ತಂದೆ ಒಬ್ಬ ಮರ್ಯಾದೆ ತೆಗೆದು ನಿಂತ್ಕೊಳ್ತಾನೆ, ಅವನ ಐಡೆಂಟಿಟಿ ಬೇಡ ಅನ್ನುವಂಥ ಅಂಶ ಆ ಮಗುಗಿರುತ್ತೆ. ಬೇರೆ ಜಾತಿ ಮದುವೆ ಆದ ಕೂಡಲೇ ಆ ಥರದ ಒಂದು ಭಾವನೆಗಳು ಮುನ್ನೆಲೆಗೆ ಬರ್ತವೆ. ಈ ಎಲ್ಲ ಕಾರಣದಿಂದ ಪರಿಷ್ಕರಣಗೊಳ್ತಿರುವ ಈ ಸಂದರ್ಭದಲ್ಲಿ ಇತರೆ ಕಾಲಂ ಕೊಟ್ಟರೆ ಅದರಲ್ಲಿ ಓಕೆ ನಾನು ಈ ಕಾರಣದಿಂದ ಬಿಟ್ಟು ಬಂದೆ ಅಂತ ಹೇಳಿ. ನಮ್ಮಲ್ಲಿ ಇನ್ನೊಂದು ಹುಡುಗಿ ಇದೆ, ತಂದೆ ತನ್ನ ಚಿಕ್ಕ ವಯಸ್ಸಲ್ಲೇ ಹಾರ್ಟ್ ಅಟ್ಯಾಕ್ ಆಗಿ ಸೋತು ಹೋಗ್ತಾನೆ, ತಾಯಿ ಸುಸೈಡ್ ಮಾಡ್ಕೊಳ್ತಾರೆ, ಅವ್ರ ಅಕ್ಕನೂ ಸುಸೈಡ್ ಮಾಡ್ಕೊಳ್ತಾರೆ. ಅವನು ಯಾವುದೋ ಒಂದು ಸ್ಥಳಕ್ಕೆ ಬಂದು ಸೆಟ್ಲಾಗಿರ್ತಾನೆ. ಆ ಸೆಟ್ಲಾದ ಸಂದರ್ಭದಲ್ಲಿ ಅವನು ವೋಟರ್ ID ಇರಲ್ಲ, ತಾನು ಎಲ್ಲಿಂದ ಬಂದೆ ಎನ್ನುವ ಮೂಲ ದಾಖಲೆ ಅವನ ಹತ್ರ ಇರಲ್ಲ. ಆ ಸಂದರ್ಭದಲ್ಲಿ JJ ಕೂಡ ಆ್ಯಕ್ಟಿವ್ ಆಗಿರಲಿಲ್ಲ 2002ರಲ್ಲಿ. ನಂತರ 2006ರಲ್ಲಿ JJ ಬಂದಿದ್ದು. JJ ಅಂದರೆ ಜೂನಿಯರ್ ಜಸ್ಟಿಸ್ ಆ್ಯಕ್ಟ್ ಬಂದಿರೋದು. ಆಗ ಅವಳ ಮೂಲ ದಾಖಲೆಯನ್ನು ಹೇಗೆ ತರಲಿಕ್ಕೆ ಸಾಧ್ಯ? ಅಪ್ಪ ಓಟ್ ಹಾಕಿರುವ ಮಾಹಿತಿಯನ್ನು ಕೊಡಲಿಕ್ಕೆ ಹೇಗೆ ಸಾಧ್ಯ? ಮತ್ತು ಬಯೋಲಾಜಿಕಲ್ ಫಾದರ್ ತನ್ನ ಮೂಲ ನೆಲೆಯನ್ನು ತಿಳಿಸದೇ ಇದ್ದಾಗ ಈ ಮಗು ಹೇಗೆ ತಿಳಿಸ್ಲಿಕ್ಕೆ ಸಾಧ್ಯ? ಇದೆಲ್ಲವೂ ಕೂಡ ಭಾಳ ಮಟ್ಟದಲ್ಲಿ ಗೋಜಲಾಗಿ ಉಳಿತದೆ. ಆಯೋಗಕ್ಕೆ ಕನ್ಸರ್ನ್ ಇರ್ಬೋದು, ಆದರೆ ಇಲ್ಲಿ ನಮ್ಮ ಭಾರತೀಯ ಅಂತ ಅನ್ನೋಕೊಳ್ಳೋದ್ರೊಡನೆ ನನ್ನ ಮೂಲಭೂತ ಕರ್ತವ್ಯಗಳಲ್ಲಿ ಒಂದು ಓಟ್ ಹಾಕುವಂಥದ್ದು ಕೂಡ, ಮತ್ತು ನಾನು ಜೀವಿಸುವ ಆರ್ಟಿಕಲ್ 21 ಪ್ರಕಾರ ಸಂವಿಧಾನದ ಆಶಯದ ಪ್ರಕಾರ ಜೀವಿಸುವ ಹಕ್ಕು, ನನ್ನನ್ನು ನಾನು ಮರೆಮಾಚಿಕೊಂಡು ಜೀವಿಸಬೇಕಾದ ಅನಿವಾರ್ಯತೆ ಸ್ಥಿತಿ ಇನ್ನೂ ಕೂಡ ಭಾರತದ ಸಂಸ್ಕೃತಿಯಲ್ಲಿ ಇದೆ. ಅದನ್ನು ಒಪ್ಕೋಬೇಕು. ಯಾಕೆ ಅಂತ ಹೇಳಿದರೆ ಯಾರೋ ಕ್ರೈಸ್ತರು, ಯಾರೋ ಹಿಂದೂ ಅಥವಾ ಯಾರೋ ಮುಸಲ್ಮಾನನ್ನು ಮದುವೆ ಆಗಿದ್ದರೆ, ಮತ್ಯಾವುದೋ ಜಾತಿಯನ್ನು ಮದುವೆ ಆಗಿದ್ದರೆ, ಮತ್ಯಾವುದೋ ಪಂಗಡಕ್ಕೆ ಸೇರಿಕೊಂಡಿದ್ದರೆ ಹೈಡ್ ಮಾಡಿ ಬದುಕುವ ಸ್ಥಿತಿ ನಿರ್ಮಾಣ ಆಗಿದೆ. ಅದಕ್ಕೊಂದು ಐಡೆಂಟಿಟಿ ಬೇಕು ಅಂದರೆ ಇತರೆ ಕಾಲಮ್ ಹಾಕಿ ಈ ಕಾರಣದಿಂದ ಅಂತೇಳಿ ಅವರು ಸೈನು ಅವ್ರ ಐಡೆಂಟಿಟಿನ ಆ ರೀತಿಯಾಗಿ ತಗೊಂಡು ಅವ್ರಿಗೆ ವೋಟಿನ ಹಕ್ಕನ್ನು ಕೊಡಬೇಕಾಗತ್ತೆ. ಅತಿ ಸೂಕ್ಷ್ಮವಾಗಿ ಆಯೋಗ ಮಾನವೀಯ ಪ್ರತಿಬಿಂಬಿತವಾಗಿ ನೋಡಬೇಕು. ಇಲ್ಲ ಅಂದರೆ ಇವರೆಲ್ಲರೂ ಕೂಡ ಲಕ್ಷೋಪಲಕ್ಷ ಜನಸಂಖ್ಯೆಯಲ್ಲಿ ಭಾರತದಲ್ಲಿ ವಾಸಿಸುವಂಥವರು. ಅವರು ಪರಿತ್ಯಕ್ತ ಸೆಂಟರ್ಗಳನ್ನ ಯಾರೆಲ್ಲ ನಡೆಸ್ತಾ ಇದ್ದಾರೆ, ಸ್ವಯಂ ಸೇವಾ ಸಂಸ್ಥೆಯವರು ಮತ್ತು ಪೋಷಕರ ವಂಚಿತ ಜನರು ಯಾರಿದ್ದಾರೆ ಅವರೆಲ್ಲರಿಗೂ ಒಂದು ಹಕ್ಕು ಬಾಧ್ಯತೆಯನ್ನು ಒದಗಿಸಬೇಕು ಅನ್ನೋದಾದರೆ ನಾವು ಮೂಲಭೂತವಾಗಿ ಇದೆಲ್ಲವನ್ನು ಯೋಚನೆ ಮಾಡಬೇಕು. ಸಿಂಪಲ್ ಆಗಿ ನೀವು ಹೇಳಿದ ಪ್ರಶ್ನೆಗೆ ಉತ್ತರ ಹೇಳೋದಾದರೆ, ಅತ್ಯಾಚಾರ ಬಾಲಕಿಯ ಮೇಲೆ ನಡೆದಾಗ
ಆ ಅತ್ಯಾಚಾರ ಹುಟ್ಟಿದ ಮಗುವೊಂದು ಜನಿಸಿದಾಗ ಅವನ ಅಪ್ಪ ಬಯೋಲಾಜಿಕಲ್ ಫಾದರ್ ಆಗಿದ್ದಾಗ ಅವನು ಅದನ್ನು ನಿರಾಕರಣೆ ಮಾಡ್ತಿದ್ದಾಗ ರೇಪಿಂದ ಹುಟ್ಟಿರೋದ್ರಿಂದ ಅವನು ಬಯೋಲಾಜಿಕಲ್ ಆಗಿ ಅವನು ಫಾದರ್ ಆಗಿದ್ದರೂ ಕೂಡ ಕಾನೂನಿನ ಸಂಘರ್ಷ ಸೃಷ್ಟಿ ಆಗುತ್ತೆ ಅನ್ನೋ ಕಾರಣದಿಂದ ತನ್ನ ಐಡೆಂಟಿಟಿನ ಹೈಡ್ ಮಾಡಿದಾಗ ತಾಯಿಯೂ ಕೂಡ ಆ ಸಮಯದಲ್ಲಿ ಮೈನರ್ ಆಗಿದ್ದಾಗ 2002ರಲ್ಲಿ ಈ ಸಿಚುವೇಶನ್ಗಳನ್ನ ನಾವು ಅನಾಲಿಸಿಸ್ ಮಾಡಬೇಕಾಗತ್ತೆ. ಆಯೋಗ ವಿಶೇಷ ತರಬೇತಿಯನ್ನು ಅತಿ ಸೂಕ್ಷ್ಮವಾಗಿ ಆಲೋಚಿಸುವ ಘನತೆಯುಕ್ತವಾದ ಅಧಿಕಾರಿಗಳನ್ನು ಈ ಮಕ್ಕಳ ತನಿಖೆಗಾಗಿ ಕಳಿಸ್ಬೇಕಾಗತ್ತೆ. ಇಲ್ಲ ಅಂತ ಹೇಳಿದರೆ ಅದು ನಾವು ಭಾರತೀಯರಲ್ವೇನೋ ಅಂತ ಅನಿಸ್ಬಿಡುತ್ತೆ. ಮತ್ತೆ ಪರಿತ್ಯಕ್ತರು ಯಾವುದೋ ಸಮಯದಲ್ಲಿ ಊರಿಂದ ಬಹಿಷ್ಕಾರಕ್ಕೊಳಗಾಗಿಯೋ ಮತ್ಯಾವುದೋ ಕಾರಣ, ಜಾತಿ ಕಾರಣದಿಂದಲೋ ಘರ್ಷಣೆಯ ಕಾರಣದಿಂದಲೋ ಬಂದು ಬದುಕನ್ನು ಬೀದಿಯಲ್ಲಿ ಕಟ್ಕೊಂಡಿರ್ತಾರೆ. ಬೀದಿಯಲ್ಲಿ ಇಲ್ಲ ಅಂತ ಅಲ್ಲ, ಜನ ಬೀದಿಯಲ್ಲಿ ಇದ್ದಾರೆ, ಬೀದಿಯಲ್ಲಿ ಬದುಕನ್ನು ಕಟ್ಕೊಂಡಿರ್ತಾರೆ. ಆ ಬೀದಿಯಲ್ಲಿ ಬದುಕು ಕಟ್ಕೊಂಡಾಗ ಅವ್ರಿಗೊಂದು ಮನೆ ಇರಲ್ಲ, ಅವ್ರಿಗೊಂದು ವಿಳಾಸ ಇರಲ್ಲ, ಅಲ್ಲೇ ಹುಟ್ಟಿದ ಮಕ್ಕಳು ಇರ್ತಾರೆ, ಅವರಿಗೊಬ್ಬ ಅಪ್ಪ ಇರಲ್ಲ, ಒಬ್ಬ ಅಮ್ಮ ಇರಲ್ಲ, ಅವಳಿಗೆ ಅನಕ್ಷರಸ್ಥಳಾಗಿರ್ತಾಳೆ, ಬೀದಿ ಪಾಲಾಗಿರ್ತಾಳೆ. ಅವಳು ಪ್ರಬುದ್ಧಮಾನಕ್ಕೆ ಬಂದಾಗ ಅವಳನ್ನು ಹೇಗೆ ಗುರುತಿಸೋದು? ಹಾಗಾದರೆ ಬೀದಿ ಬದಿಯಲ್ಲಿ ಬದುಕುವ ಜನರಿಲ್ಲ ಅಂತ ಭಾವಿಸ್ತೀರಾ? ಈ ಭಿಕ್ಷುಕರದು ಕೂಡ ಇದೆ ಸಮಸ್ಯೆ, ಅದ್ರ ಬಗ್ಗೆ ಹೌದಲ್ವಾ ಸರ್? ಈಗ ನಮ್ಮ ಭಿಕ್ಷುಕ ನಿರ್ಮೂಲನಾ ಸಮಿತಿಗಳಿವೆ, ಸರ್ಕಾರದಿಂದ ರಚಿಸಲ್ಪಟ್ಟ ಆಶ್ರಯದಾನಗಳಿವೆ. ಆದಾಗ್ಯೂ ಕೂಡ ಭಿಕ್ಷುಕರು ಭಿಕ್ಷಾಟನೆ ಮಾಡಿ ಬದುಕುವಂಥ ಬೀದಿಯಲ್ಲಿದ್ದಾರೆ. ಅವರನ್ನು ಸಮಗ್ರವಾಗಿ ಹಿಡಿದಿಟ್ಕೊಂಡು ಮತದಾರ ಪಟ್ಟಿಗೆ ಸೇರಿಸಬೇಕು. ಲಕ್ಷಾಂತರ ಸಂಖ್ಯೆಯಲ್ಲಿ ಇರೋದ್ರಿಂದ ಒಂದೇ ಒಂದು ಮತದಿಂದ ನಾಯಕನೊಬ್ಬ ಗೆಲ್ಲಬಹುದು, ಸೋಲ್ಬೋದು. ಹಂಗಿದ್ದಾಗ ಈ ಲಕ್ಷಾಂತರ ಜನರ ಮತದಾನದ ಹಕ್ಕಿಂದ ಹೊರಗುಳಿಯುವ ಪ್ರಕ್ರಿಯೆಗೆ ಆಸ್ಪದ ಕೊಟ್ಟಾಗತ್ತೆ. ಸರ್, ಈಗ ಭಿಕ್ಷುಕರು ಒಂದೇ ಊರಿನಲ್ಲಿ ಇರೋದಿಲ್ಲ ಅಥವಾ ಒಂದೇ ಮತಗಟ್ಟೆ ಪ್ರದೇಶದಲ್ಲಿ ಇರೋದಿಲ್ಲ, ಅವ್ರು ಬೇರೆ ಬೇರೆ ಕಡೆಗೆ ಹೋಗ್ತಾ ಇರ್ತಾರೆ. ಅವ್ರಿಗೆ ಯಾವ ರೀತಿ ಮತಪಟ್ಟಿಗೆ ಸೇರಿಸೋದು, ಯಾವ ಮತಗಟ್ಟೆಗೆ ಅಂತ ಸೇರಿಸೋದು? ನೀವು ಹೇಳ್ತಾ ಇರೋದು ಸರಿ. ಒಂದು ಪ್ರದೇಶದಲ್ಲಿರುವಂಥವ್ರು ಮತ್ತೊಂದು ಪ್ರದೇಶದಲ್ಲಿ ಇರ್ತಾರೆ ಅಂತ ಅನ್ನುವಂಥದ್ದು ಹೌದು. ಹಾಗಾದರೆ ನಮ್ಮ ವ್ಯವಸ್ಥೆಯಲ್ಲಿ ಮತದಾರರ ವಿಚಾರವೂ ಅತ್ಯಂತ ಮಹತ್ವವೂ ಮುಖ್ಯವೂ ಆಗಿರೋದ್ರಿಂದ ನಾವ್ಯಾಕೆ ಸಮಾಜ ಪರಿವರ್ತನಾ ಸಂಸ್ಥೆಯಿಂದಲೋ ಅಥವಾ ಹಿಂದುಳಿದ ಅಂಶಗಳೊಟ್ಟಿಗೋ ಈ ಥರದವರನ್ನು ಸರ್ವೆ ಮಾಡಿ ಎಷ್ಟು ಜನ ಇದ್ದಾರೆ, ಎಷ್ಟು ಅಲೆಮಾರಿಗಳಿದ್ದಾರೆ, ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಹೋಗೋರು ಅಂತ ಹೇಳಿ ತನಿಖೆ ಮಾಡಿ ಅದರ ಮಾಹಿತಿ ಪಟ್ಟಿಯನ್ನು ಇಟ್ಕೋಬೇಕಾದ ಕರ್ತವ್ಯ ಅವ್ರದ್ದಿರೋದಿಲ್ವಾ ಸರ್? ಹಾಗಾದರೆ ಅವ್ರಿಗೆ ರಿಹ್ಯಾಬಿಲಿಟೇಷನ್ ಬೇಡವಾ? ಅವ್ರಿಗೆ ಹಕ್ಕು ಬೇಡವಾ? ಅವರ ಬದುಕಿನ ಚಿತ್ರಣ ಬೇಡವಾ? ಈ ಎಲ್ಲ ಅಂಶವನ್ನು ಸಂಗ್ರಹಿಸಿ ಇಟ್ಟುಕೊಳ್ಬೇಕಾದದ್ದು ಆಯೋಗದ ಕರ್ತವ್ಯಗಳಲ್ಲಿ ಒಂದಲ್ವಾ ಸರ್? ತಾನೇ ಸುಮೋಟೋ ಮಾಡಿಕೊಂಡು ಈ ಥರದವರ ತನಿಖೆಗಳನ್ನು ಮಾಡ್ಕೋಬೇಕು, ಮತ್ತು ಇತರೆ ಅಡಿಯಲ್ಲಿ ಸೇರಿಸ್ಬೇಕು ಇವ್ರನ್ನ. ಈಗ ಪಾಲಕರು ಮತ್ತು ಪೋಷಕರು ಅಂದರೆ ತಂದೆ ತಾಯಿ ಇಲ್ಲದೇ ಇರುವಂಥ ಮಕ್ಕಳುಗಳು ಕೂಡ ಬೇಕಾದಷ್ಟು ಜನ ಇದ್ದಾರೆ, ಮತ ಚಲಾವಣೆ ಮಾಡೋ ಪ್ರಾಪ್ತ ವಯಸ್ಕರು ಕೂಡ ಆಗಿದ್ದಾರೆ. ಅವ್ರ ಸಮಸ್ಯೆ ಯಾಕೆ ಬಗೆಹರಿಸೋದು? ಹೌದು, ನೀವು ಹೇಳ್ತಾ ಇರೋದು ಹೌದು. ಈಗ ನನಗೆ ತಂದೆ ತಾಯಿ ಇಲ್ಲ, ನಾನು ವೃಕ್ಷ ಸಂಜಾತ ಅಂತ ನಮ್ಮ ಪ್ರಧಾನಮಂತ್ರಿಯವರೇ ಹೇಳ್ಕೊಂಡಿದ್ದಾರೆ. ನಾನು ದೇವತಾ ಮನುಷ್ಯ, ದೇವತಾ ಕಾರಣದಿಂದ ಹೊರಗಡೆ ಹುಟ್ಟೋನು ಅಂತ ಹೇಳ್ಕೊಂಡಿದ್ದಾರೆ. ಅದೇ ರೀತಿಯಾಗಿ ಈ ಮಕ್ಕಳು ಕೂಡ ದೇವತಾ ಕಾರಣದಿಂದಲೇ ಹುಟ್ಕೊಂಡಿದ್ದಾರೆ ಅಂತಲೇ ಭಾವಿಸೋಣ, ಅಥವಾ ಇನ್ಯಾವುದೋ ಕಾರಣದಿಂದ ಅಥವಾ ದೇವದ ಕಾರಣದಿಂದಲೇ ಬೇರೆ ಹುಟ್ಕೊಂಡಿದ್ದಾರೆ ಅಂತಲೇ ಕಾಣೋಣ. ಆದರೆ ಈ ಥರದ ಮಕ್ಕಳು ಹುಟ್ಟಿದ್ದಾರೆ ಅನ್ನುವಂಥದ್ದು ಲೆಕ್ಕಕ್ಕಿಡಬೇಕಾದವರು ಯಾರು ಸರ್? ಸರ್ಕಾರ. ಹಾಗಾಗಿ ಆಯೋಗಗಳು ಸುಮೋಟವನ್ನು ಮಾಡಿಕೊಂಡು ಪ್ರತಿ ಪ್ರಕರಣಗಳನ್ನು ತಂತ್ರಜ್ಞರು, ಸಾಮಾಜಿಕ ವಿಜ್ಞಾನಿಗಳು, ವಿಚಾರ ತಿಳಿದವರೊಟ್ಟಿಗೆ ಕೂತು ಫಾರ್ಮೆಟ್ಗಳನ್ನ ರೆಡಿ ಮಾಡಬೇಕು. ಹಿತರೆ ಅಂತ ಹಾಕಿದರೆ ನಾನು ಯಾವ ಕಾಲಮನ್ನು ತುಂಬಬೇಕಾಗಿಲ್ಲ. ಇತರೆಯಲ್ಲಿ ನಾನೊಂದು ಅಫಿಡವಿಟ್ ಕೊಡ್ತೇನೆ ಅಂತ, ನಾನು ಈ ದೇಶದ ನಾಗರಿಕ, ನನಗೆ ಇದುವರೆಗೂ ಯಾವ ಹಕ್ಕುಗಳು ದೊರೆತಿಲ್ಲ ಮತ್ತು ಯಾವುದೇ ರಿಹ್ಯಾಬಿಲಿಟೇಷನ್ನು ದೊರೆತಿಲ್ಲ, ಆದರೆ ನಾನು ಮತದಾನದ ಹಕ್ಕನ್ನು ನಾನು ಉಳಿಸ್ಕೋಬೇಕಾಗಿದೆ ಅಂತ ಹೇಳಿ ಕೋರ್ಟ್ ಮೂಲಕ ಅಫಿಡವಿಟ್ ಮಾಡಿ ಇಷ್ಟು ವರ್ಷಗಳಿಂದ ಇಂಥೆಡೆ ಇದ್ದೀನಿ, ಈ ಥರದ ಪರಿಸ್ಥಿತಿಯಲ್ಲಿ ನಾನು ಬೆಳೆದು ಬಂದವನು ಅಂತ ಹೇಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಬೇಕು ಅಂತ ಹೇಳಿದರೆ ಇತರೆ ಕಾಲಮ್ ಹಾಕಲೇಬೇಕು. ಇಲ್ಲ ಅಂತ ಹೇಳಿದರೆ ಮೂಲವೇ ತಿಳಿದೆ ಮಗು ಒಂದು ಅಭ್ಯಪರಿ ಆದಾಗ ತನ್ನ ಹಕ್ಕಿಂದಲೂ ವಂಚಿತಳಾಗ್ತದೆ. ಹಾಗಾದರೆ ಈ ದೇಶದ ದೌರ್ಜನ್ಯವನ್ನು ಅನುಭವಿಸ್ತವ್ರಲ್ವಾ?
ಅಥವಾ ಈ ದೇಶದಿಂದ ಅಪರಿಚಿತವಾಗಿ ಬದುಕುವಂಥ ದೊಡ್ಡ ಸಮುದಾಯವೇ ಇದೆ. ಏನಂತಂದರೆ ಮೂಲಭೂತವಾಗಿ ಗ್ರಾಮೀಣ ಮಟ್ಟದಲ್ಲಿ ಯಾವ ಪರಿಸ್ಥಿತಿಯೂ ಇಲ್ಲ, ಅನ್ನವೂ ಇಲ್ಲ, ನೀರೂ ಇಲ್ಲ, ಒಂದಿಷ್ಟು ಜಾಗವೂ ಇಲ್ಲ, ಒಂದು ಮನೆಯೂ ಇಲ್ಲ ಅಂತ, ಮತ್ತು ತನ್ನ ಪೋಷಕರೂ ಇಲ್ಲ ಅಂದಾಗ ಆ ಜಾಗದವನ್ನೇ ಅಪರಿಚಿತಗೊಳಿಸುವಂಥ ಜನರಿದ್ದಾರೆ. ಅವರು ಕೂಡ ಆ ಜಾಗದಿಂದ ಅಪರಿಚಿತರಾಗ್ತಾರೆ. ಯಾಕೆ ಅಂತ ಹೇಳಿದ್ರೆ ಮೂಲವೇ ಇಲ್ಲ. ಅವರು ಹೋಗಿ ನಗರದಲ್ಲಿ ಯಾವುದೋ ಜಾತಿಯ ಹೆಸರಲ್ಲಿ, ಯಾವುದೋ ಧರ್ಮದ ಹೆಸರಲ್ಲಿ ತಮ್ಮ ಬದುಕು ಕಂಡುಕೊಂಡಿರ್ತಾರೆ. ಇತ್ತೀಚೆಗೆ ಅವ್ರಿಗೆ ಹಕ್ಕುಗಳು ಬೇಡವೇ? ಹಾಗಾದರೆ ಇದನ್ನು ಇವ್ಯಾಲ್ಯೂಯೇಟ್ ಮಾಡಬೇಕು. ಈಗ ಈ ಬಾಧಿತ ಜನಗಳು ಯಾರು ಮತದಾನದಿಂದ ವಂಚಿತ ಆಗಿದ್ದಾರೋ ಅಥವಾ ಪುನರ್ವಸತಿ ಇಲ್ಲದೇ ಇರುವಂಥ ಭಿಕ್ಷಾಟನೆ ಮಾಡೋ ಜನ ಎಷ್ಟು ಜನ ಇದ್ದಾರೋ ಅವರನ್ನು ಮತದಾನದಿಂದ ಹೊರಕ್ಕೆ ಇಟ್ಟು ಭಾರತೀಯ ಪ್ರಜೆಗಳೆಲ್ಲರಿಗೂ ಮತದಾನದ ಹಕ್ಕನ್ನು ಕೊಡೋದೇ ಚುನಾವಣಾ ಆಯೋಗದ ಉದ್ದೇಶ ಅಂತ ಸಾರಿ ಹೇಳ್ತಾನೆ ಇದೆಯಲ್ಲ. ಇಂಥ ಲಕ್ಷಾಂತರ ಜನರನ್ನು ಬಿಟ್ಟು ಮತ ಪರಿಷ್ಕರಣೆಯನ್ನು ಮಾಡೋದರಲ್ಲಿ ಎಷ್ಟು ಅರ್ಥ ಇದೆ? ಅರ್ಥವೇ ಇಲ್ಲ. ಪ್ರಾಮಾಣಿಕವಾಗಿ ಹೇಳಬೇಕು ಅಂತ ಹೇಳಿದರೆ, ನನ್ನ ಜನರಿಗೆ ನನ್ನ ಹಕ್ಕುಗಳೇ ಸಿಗಲಿಲ್ಲ ಅನ್ನೋದಾದರೆ ಅಂತಹ ಆಯೋಗಗಳು ಎಚ್ಚರಿಕೆಯ ಮಾನದಂಡವನ್ನು ಇಟ್ಟುಕೊಂಡು ಆ ಹೆಜ್ಜೆ ಹಾಕಲಿಲ್ಲ ಅಂತ ಹೇಳಿದರೆ ತುಂಬ ಗಂಭೀರವಾದ ಸಮಸ್ಯೆಗಳನ್ನ ಅನುಭವಿಸ್ಬೇಕಾಗತ್ತೆ. ಮೇಲ್ನೋಟಕ್ಕೆ ನೋಡ್ತಾ ಹೋದರೆ ಈ ಮತದಾನದ ಹಕ್ಕು ಅಂತ ಏನಿದೆಯೋ ಅದು ಅಪ್ಪ ಅಮ್ಮ ಇದ್ದವ್ರಿಗೆ ಅಥವಾ ವಾಸಸ್ಥಳ ಇದ್ದವರಿಗೆ ಮಾತ್ರ ಸಂವಿಧಾನದಲ್ಲಿ ಹಕ್ಕು ಕೊಟ್ಟಂತಾಗಿದೆ. ವಾಸಸ್ಥಳ ಮತ್ತು ಅಪ್ಪ ಅಮ್ಮ ಇಲ್ಲದವರಿಗೆ ಮತದಾನದ ಹಕ್ಕೇ ಇಲ್ಲ, ಅವರು ಭಾರತೀಯರಾಗಿದ್ದರೂ ಕೂಡ ಅನ್ನುವಂಥ ದುಸ್ಥಿತಿ ಕಾಡ್ತಾ ಇಲ್ವ ನಮಗೆ? ಅದರಲ್ಲಿ ಅನುಮಾನ ಇಲ್ಲ ಸರ್. ಯಾಕೆ ಅಂತ ಹೇಳಿದರೆ ನೋಡಿ, ನಮ್ಮ ಹುಟ್ಟಿಲ್ಲ ಅಂತ ಅಂದಾಗ ಅದರ ಅರ್ಥ ತಂದೆ ತಾಯಿ ಇಲ್ಲ, ಎಲ್ಲೋ ಬಂದ್ವಿ, ಬೀದಿಲಿ ಎಸ್ತೋದ್ವಿ ಮಗುನ, ಆಯಿತು ನೀವು ನಿಮ್ಮ ಪ್ರಕಾರ ನಾವು ಅದನ್ನು ಸರ್ವೆ ಮಾಡ್ತೀವಿ ಅಂತ ಹೇಳಿದ್ರಿ. ಭಿಕ್ಷಾಟನೆಯಲ್ಲಿ ಇರ್ತಕ್ಕಂಥವ್ರು, ಅಲೆಮರೆಯಲ್ಲಿ ಇರ್ತಕ್ಕಂಥವ್ರು, ಆ ಮೈನರ್ ಮಗುವಿನ ಮೇಲೆ ಅತ್ಯಾಚಾರ ಆದಂಥ ಪ್ರಕರಣಗಳು, ಮತ್ತು ಇಡೀ ಕುಟುಂಬವೇ ಹೊರಗಡೆ ಬಂದು ಸುಸೈಡ್ ಮಾಡಿಕೊಂಡು ತಮ್ಮ ಯಾರೋ ಒಬ್ಬರು ಬದುಕುಳಿದು ಬಿಟ್ಟಿರ್ತಾರೆ. ಇಂಥ ಸಂದರ್ಭದಲ್ಲಿ ಅವರುಗಳನ್ನು ನಾವು ಪರಿಗಣೆಗೆ ತಗೊಳ್ಳಿಲ್ಲ ಅಂತ ಹೇಳಿದರೆ, ಮತ್ತೆ ಹೇಳ್ತಿದ್ದೇನೆ, ನಮ್ಮ ಸ್ವಾತಂತ್ರ್ಯದ ಹಕ್ಕು, ನಮ್ಮ ಜೀವಿಸುವ ಹಕ್ಕು ಅವಮಾನಕ್ಕೊಳಗಾದ ಮೇಲೆ ಯಾವ ಆಯೋಗವು ನಮ್ಮ ಸಂವಿಧಾನದ ಆಶಯಗಳಿಗೆ ಪೂರಕವಾಗಿ ಕೆಲಸ ಮಾಡಲಿಲ್ಲ ಅಂತ ಹೇಳಿದರೆ ಅದರಷ್ಟು ಆಶಾಸ್ಪದವಾದ ಸಂಗತಿ ಮತ್ತೊಂದಿಲ್ಲ. ಹಾಗಾಗಿ ಪಕ್ಷ ಭೇದ ಮರೆತು ರಾಜಕಾರಣಿಗಳು ಈ ಇಲ್ಲದವರ ಪರವಾಗಿ ನಿಂತು ಹೋರಾಡಬೇಕಿತ್ತು. ಏನು ಇಲ್ಲದೇ ಇರೋರಿಗೆ ಇವರು ಆಶಾದಾಯಕವಾಗಿ ನಿಲ್ಲಬೇಕಿತ್ತು. ಆಯೋಗವು ಕೂಡ ಸುಮೋಟೋ ಮಾಡಿಕೊಂಡು ಕೆಲಸ ಮಾಡಬೇಕಿತ್ತು. ಆದರೆ ಎಲ್ಲಿಯೋ ತಪ್ಪುದ ತಾಳ ಆಗ್ತಾ ಇದೆ ಮತ್ತು ತಪ್ಪೆಜ್ಜೆಯ ಮುನ್ನುಡಿಯನ್ನು ಇವರುಗಳು ಬರಿತಾ ಇದ್ದಾರೆ. ಇದೊಂದು ಅಕ್ಷರಶಃ ಸತ್ಯವಾದ ನಡೆ. ಯಾಕೆ ಅಂತ ಹೇಳಿದರೆ, ಇಲ್ಲಿ ಇಲ್ಲದವರಿಗೆ ಏನೂ ಇಲ್ಲದಾಗ ಮಾಡುವಂಥದ್ದು ಸಂವಿಧಾನದ ಆಶಯಕ್ಕೆ ಕೊಡಲಿ ಪೆಟ್ಟನ್ನು ಕೊಟ್ಟ ಹಾಗೆ. ಸಂವಿಧಾನದ ಆಶಯವನ್ನೇ ಎತ್ತಿಡಿತೀನಿ ಎನ್ನುವಂಥ ಅವರು ಪ್ರಶ್ನೆ ಮಾಡಬೇಕಾದಂಥ ಒಂದು ಸುವರ್ಣ ಅವಕಾಶ. ಪ್ರಶ್ನೆ ಮಾಡಬೇಕಾಗಿದೆ. ನಾವು ಉಳ್ಳವರಿಗೆ ಮಾತ್ರ ಮತದಾನ, ಏನು ಇಲ್ಲದವರಿಗೆ ಮತದಾನದ ಹಕ್ಕೇ ಇಲ್ಲ, ಅವರು ಭಾರತೀಯರೇ ಅಲ್ಲ ಅನ್ನುವಂಥ ಸ್ಥಿತಿ ಈಗ ನಿರ್ಮಾಣ ಆಗಿದೆ. ಇದು ಸಂವಿಧಾನಕ್ಕೆ ಮಾಡ್ತಾ ಇರುವಂತಹ ಘನಘೋರವಾದ ಅವಮಾನ ಅಂತ ಅನಿಸಲ್ವಾ? ಹೌದು, ಇದರಲ್ಲಿ ಸಂವಿಧಾನಕ್ಕಾಗ್ತಿರುವಂಥದ್ದು, ಅದರಲ್ಲಿಯೂ ನಮ್ಮ ಮೂಲಭೂತವಾದಂಥ ಸ್ವಾತಂತ್ರ್ಯದ ಹಕ್ಕುಗಳು ಏನಿದೆ, ಜೀವಿಸುವ, ಶೋಷಣೆಯ ವಿರುದ್ಧ ಧ್ವನಿ ಎತ್ತುವ ಎಲ್ಲ ಹಕ್ಕುಗಳು ಕುಸಿದು ಹೋಗ್ತಾ ಇದೆ. ಇದು ಶೋಷಣೆ ಅಲ್ಲದೆ ಮತ್ತೇನು? ಆಯೋಗದಿಂದ ನಡೆಯುವ ಇತರೇನು ಅಂತ ಕಾಲಂ ಕೊಡದೇ ಇದ್ದರೆ ಶೋಷಣೆಯ ವಿರುದ್ಧ ನಾವು ಬದುಕುವ ಹಕ್ಕನ್ನು ಪ್ರೆಸೆಂಟ್ ಮಾಡಲಿಕ್ಕೆ ಭಾರಿ ಮೂಲಭೂತವಾದಂಥ ಹಕ್ಕು, ಅದೇ ಜೀವಾಳ, ಅದೇ ಹೃದಯ ಸಂವಿಧಾನದ ಆಶಯಗಳಲ್ಲಿ. ಆ ಕಾರಣದಿಂದಾಗಿ ನಾವು ಈ ಹಕ್ಕಿನಿಂದ ವಂಚಿತರಾದವರ ಬಗ್ಗೆ ಮೃದು ಭಾವನೆಯಿಂದ ಮತ್ತು ಹೃದಯದ ಭಾವನೆಯಿಂದ ಮತ್ತು ದೇಶೀಯ ಭಾವನೆಯಿಂದ ಯೋಚಿಸಬೇಕಾಗಿದೆ ಸರ್. ಇಲ್ಲ ಅಂತ ಹೇಳಿದರೆ ವಂಚನೆಯೇ. ಈಗ ಮತಪಟ್ಟಿಯಲ್ಲಿ ಇರೋರನ್ನು ಪರಿಷ್ಕರಣೆ ಮಾಡ್ತಾ ಇರುವ ಕಾರ್ಯಕ್ಕಿಂತ ಮತಪಟ್ಟಿಯಿಂದ ಹೊರಗಡೆ ಇರುವಂತಹ ನಿರ್ಗತಿಕರು, ಭಿಕ್ಷುಕರು ಅಥವಾ ಪರಿತ್ಯಕ್ತರು, ಅತ್ಯಾಚಾರದಿಂದ ಜನಿಸಿದಂಥವ್ರು ಇದ್ದಾರೆ, ಅವರನ್ನು ಮತಪಟ್ಟಿಗೆ ಇನ್ಕ್ಲೂಡ್ ಮಾಡ್ಕೊಳ್ಳೋಂಥದ್ದು ನಡಿಬೇಕಾ ಅಥವಾ ಈ ಮತದಾರ ಪರಿಷ್ಕರಣೆ ಮಾಡ್ತಾ ಇರೋದು ನಡಿಬೇಕಾ? ಪರಿಷ್ಕರಣೆ ಎನ್ನುವಂಥದ್ದು ಎಲ್ಲರನ್ನು ಒಳಗೊಂಡು ನಡಿಬೇಕಲ್ವ ಸರ್? ಸಂವಿಧಾನದ ಆಶಯ ಪರಿಷ್ಕರಣೆಗೊಳಪಟ್ಟು ಎಲ್ಲವೂ
ಉತ್ತಮವಾಗಿ ಜಾಗೃತಿ ಮಟ್ಟದಲ್ಲಿ ನಡಿಬೇಕು ಅನ್ನುವಂಥದ್ದು ನಿಮ್ಮೆಲ್ಲರ ಆಶಯ. ಯಾವುದೇ ಪರಿಷ್ಕರಣೆ ಆಗಲಿ, ಆ ಪರಿಷ್ಕರಣೆಯಲ್ಲಿ ನೀವು ಬೀದಿಯಲ್ಲಿ ಬಿದ್ದವರು, ಅತ್ಯಾಚಾರಿಯಲ್ಲಿದ್ದವನು ಮತ್ತೊಂದು ಅಫಿಡವಿಟ್ ತಗೊಳ್ಳಿ. ನೀವೇ ಹೇಳ್ತೀರಾ ನಿಮ್ಮ ಆಯೋಗದ ಕಾಲಮಲ್ಲಿ. ಅದಕ್ಕೆ ವಿಶೇಷ ಜನರನ್ನ ತರಬೇತಿ ಕಳಿಸಿ ಮಹಿಳಾ ಮತ್ತು ಮಕ್ಕಳ ಇಲಾಖೆ ಅಥವಾ ಸ್ವಯಂ ಸೇವಾ ಸಂಸ್ಥೆಯನ್ನು ಕೊಟ್ಟರೆ ಸಾಕು ಅಂತ. ಬೇರೆಯವರಿಗೆ ಈಗ ಸ್ವಯಂ ಸೇವಾ ಸಂಸ್ಥೆ ಒಳಗಡೆ ಬರದೇ ಇರೋನು, ಮಹಿಳಾ ಮತ್ತು ಮಕ್ಕಳ ಇಲಾಖೆ ಒಳಗಡೆ ಎಂದೂ ಗುರುತಿಸಲ್ಪಡದೇ ಇರುವಂಥವನು, ಇವರೆಲ್ಲರನ್ನ ಹೇಗೆ ತರ್ತೀರಿ? ಜೀವಿತಾವಧಿ ಪೂರ್ಣ ಎಲ್ಲೋ ಕಡಲೆಕಾಯಿ ಮಾರ್ಕೊಂಡು, ಎಲ್ಲೋ ಸೌತೆಕಾಯಿ ಮಾರ್ಕೊಂಡು, ಏನೋ ಬೇಡ ಅಂತೇಳಿ ಅಲ್ಲಿ ತಗೊಂಬಂದು ಇಲ್ಲಿ ಮಾರಾಟ ಮಾಡ್ಕೊಂಡು ಏನೋ ಬದುಕನ್ನು ಅನುಸರಿಸ್ತಿರುವವ್ರನ್ನ ನೀವು ಗುರುತಿಸಲಿಲ್ಲ ಅಂತ ಹೇಳಿದ್ರೆ, ಒಂದು ಓಟಿಂದ ಒಬ್ಬ ನಾಯಕ ಸೋಲ್ತಾನೆ, ಒಂದು ಓಟಿಂದ ಒಬ್ಬ ನಾಯಕ ಸೋಲ್ತಾನೆ. ಆ ಸಂದರ್ಭದಲ್ಲಿ ಇವರು ಮುಖ್ಯ ಆಗಲ್ವೇ? ಈ ಅನುಭವವೂ ಮುಖ್ಯವಾಗೋದಿಲ್ವೇ? ಆಮೇಲೆ ನಾವೆಲ್ಲರೂ ಕೂಡ ಯಾರಿಗೋಸ್ಕರ ಎಲೆಕ್ಷನ್ ಮಾಡ್ತೀವಿ? ದೇಶವನ್ನು ಅಭಿವೃದ್ಧಿಪಡಿಸಲಿಕ್ಕೆ, ಇಲ್ಲದವರಿಗೆ ಇರುವಿಕೆಯನ್ನು ಸೃಷ್ಟಿಸಲಿಕ್ಕೆ. ಇದನ್ನು ಆಲೋಚಿಸಬೇಕಾಗಿದೆ. ಇಲ್ಲ ಅಂತಂದರೆ ನಮಗೆ ನಾವೇ, ನಮ್ಮ ಜನರಿಗೆ ನಾವೇ ಮಾಡಿದ ಘನಘೋರ ತಪ್ಪಾಗುತ್ತೆ. ಬಡತನ ನಿರ್ಮೂಲನೆ, ಭಿಕ್ಷಾಟನೆ ನಿರ್ಮೂಲನೆ ಅನ್ನೋ ಸ್ಲೋಗನ್ನೇ ಇಟ್ಕೊಂಡು ಅಂಥ ಭಿಕ್ಷುಕರಿಗೆ ಮತದಾನದ ಹಕ್ಕೇ ಕೊಟ್ಟಿಲ್ಲ ಅಂತಂದರೆ ಇದು ನಗೆಪಾಟಿನ ವಿಚಾರ ಅಂತ ಅನಿಸುತ್ತೆ. ಮತ್ತು ಅದರ ಜೊತೆಗೆ ಈ ಎಲ್ಲ ಒಟ್ಟಾರೆ ಅಂಶಗಳನ್ನು ಇಟ್ಕೊಂಡು ಒಡನಾಡಿ ಯಾವ ರೀತಿಯಲ್ಲಿ ಕಾನೂನಿನ ಮುಖಾಂತರ ಚುನಾವಣಾ ಆಯೋಗದ ಗಮನವನ್ನು ಸೆಳೀಬೋದು ಅಂತ ಹೇಳ್ತೀನಿ. ಈಗಾಗಲೇ ಚುನಾವಣೆ ಆಯೋಗಕ್ಕೆ, ಕೇಂದ್ರ ಸರ್ಕಾರಕ್ಕೆ, ರಾಜ್ಯ ಸರ್ಕಾರಕ್ಕೆ, ನಮ್ಮ ಜಿಲ್ಲಾಧಿಕಾರಿಗಳಿಗೆ ಪತ್ರ ಬರೆದಿದೆ. ಇತರೆ ಅನ್ನುವಂಥ ಕಾಲಂ ಸೇರಿಸಿ. ಓಕೆ, ಇತರೆ ಅಂದರೆ ಯಾರು? ಭಿಕ್ಷಾಟನೆಯಲ್ಲಿರೋರಾಗಿರ್ಬೋದು, ಮನೆಯಲ್ಲಿ ಎಲ್ಲರೂ ಐಡೆಂಟಿಟಿ ಇಲ್ಲದೆ ಸೂಸೈಡ್ ಮಾಡಿಕೊಂಡು ಒಂದು ಮಗು ಉಳಿದಿರ್ಬೋದು, ಅದು ಪ್ರಪ್ತ ವಯಸ್ಸಿಗೆ ಬಂದಿರ್ಬೋದು, ಅಥವಾ ಸಂಘ ಸಂಸ್ಥೆಯಲ್ಲಿ ವಾಸಿಸ ಮಾಡ್ತಿರುವವರಿಗೆ ಯಾವ ಕಾರಣದಿಂದ ಇಲ್ಲಿದೆ, ಯಾಕೆ ಅವರ ಮೂಲಭೂತವಾದಂಥ ಅವರ ತಂದೆ ತಾಯಿಯ ಹೆಸರಲ್ಲಿ 2002ರಲ್ಲಿ ಯಾಕೆ ಅವರು ಚುನಾವಣೆಯಲ್ಲಿ ಭಾಗವಹಿಸಿಲ್ಲ, ಯಾಕೆ ಅವರ ಪಟ್ಟಿಯಲ್ಲಿ ಬಿಟ್ಟು ಇತ್ಯಾದಿಗಳನ್ನ ಪರಿಶೀಲಿಸುವ ಪ್ರಕ್ರಿಯೆಯನ್ನು ಇಟ್ಕೊಂಡು ಕೆಲಸವನ್ನು ಮಾಡಿ ನಮಗೆ ಇತರೇನು ಅಂತ ಕಾಲಂ ಕೊಡಿ. ಈಗ ಅಧಿಕಾರಿಗಳು ಬರ್ತಾರೆ, ಕಾಲಮ್ಮೇ ಇಲ್ಲ ಅಂತ ಹೇಳಿದರೆ ಹೆಂಗೆ ಅವರು ಈ ಬಾಂಡನ್ನು ಫಿಕ್ಸ್ ಮಾಡ್ತಾರೆ? ಒಂದು, ಮತ್ತು ಈಗಾಗಲೇ ಕಾಲಮ್ಮಲ್ಲಿರುವ ಅವರೇ ಕೈ ಬಿಟ್ಟು ಹೋಗಿದ್ದಾರೆ ಸಣ್ಣ ಸಣ್ಣ ತಪ್ಪಿಂದ. ಹಾಗಾಗಿ ಈ ತಪ್ಪುಗಳನ್ನು ಸರಿಪಡಿಸುವ ಪ್ರಕ್ರಿಯೆಗೆ ಈ ಹಿನ್ನೆಲೆಯಲ್ಲಿ ಸುಮೋಟವನ್ನು ಹಾಕೋಬೇಕು. ಇಲ್ಲ ಅಂತ ಹೇಳಿದರೆ ಇದನ್ನು ಪರಿಷ್ಕರಿಸಬೇಕು. ಈ ಮತದಾರನ ಹೊರಗಡೆ ಉಳಿಸಿದರೆ, ಈಗಾಗಲೇ 8ರಿಂದ 15 ಜನ ಒಡನಾಡಿಯಲ್ಲಿ ಹೊರಗುಳಿಯುವ ಪ್ರಕ್ರಿಯೆಯಲ್ಲಿದ್ದಾರೆ. ಅದೇನೋ ತಾಲೂಕು ಆಫೀಸಿಂದ ಮಾಡ್ತೇವೆ ಅಂತ ಹೇಳ್ತಾರೆ. ನಾವು ಮುನ್ನುಗ್ಗಿ ಹೋಗೋದು ಬೇರೆ. ಯಾಕೆಂದರೆ ನಮ್ಗೆ ಹಕ್ಕಿನ ಬಗ್ಗೆ ಪ್ರಜ್ಞೆ ಇದೆ, ಕರ್ತವ್ಯದ ಬಗ್ಗೆ ಪ್ರಜ್ಞೆ ಇದೆ. ಆ ಕಾರಣದಿಂದ ಮುನ್ನುಗ್ಗಿ ಹೋಗ್ತೇವೆ, ಆ ಮಕ್ಕಳಿಗೂ ಹೇಳ್ತೇವೆ. ಈಗ ಆಗುವ ಪರಿಸ್ಥಿತಿಯೇ ಭಿನ್ನ. ಯಾಕೆಂದರೆ ಬಾರ್ದಿರೋರು ಆಯಿತು ಓಟ್ ಹಾಕ್ತಿದ್ರೆ ಏನು ಹೋಗತ್ತಾಗೆ ಅಂತ ಅನ್ನುವಂಥದ್ದು ಮಾಡಿಕೊಂಡು ಬದುಕುವ ಜನರಿಗೆ ನಾವೊಂದು ಸ್ಟ್ರಕ್ಚರಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ಸನ್ನು ನಾವು ಮಾಡಲಿಲ್ಲ ಅಂತ ಹೇಳಿದರೆ ಮತ್ತೆ ಈ ದೇಶ ದುರಂತವನ್ನು ನೋಡಬೇಕಾಗತ್ತೆ. ಆ ಕಾರಣದಿಂದ ಈಗಾಗಲೇ ಕಾನೂನುಬದ್ಧವಾಗಿ ಏನೆಲ್ಲ ಮಾಡ್ಬೋದು ಅಂತ ಬರೆದಿದ್ದೇವೆ. ಆಯೋಗವು ಕೂಡ ಸುಮೋಟೋ ಹಾಕೊಳ್ತದೆ ಎನ್ನುವಂಥ ಒಂದು ಆಶಾದಾಯಕವಾದ ಭಾವನೆಯಲ್ಲಿದ್ದೇನೆ. ಇದನ್ನು ಹೊರತುಪಡಿಸಿದರೆ ನಾವು ಕಾನೂನಾತ್ಮಕವಾಗಿ ಪರಿಹಾರವನ್ನು ಹೈಕೋರ್ಟ್ ಮುಂದೆ ಹೋಗೋದೋ ಅಥವಾ ಸುಪ್ರೀಂ ಕೋರ್ಟ್ ಮುಂದೆ ಹೋಗುವಂಥದ್ದೋ ಮಾಡಬೇಕಾಗತ್ತೆ. ಮತ್ತು ಇಲ್ಲಿಯ ಜಾತ್ಯತೀತ ನಾಗರಿಕ ಮತ್ತು ಎಲ್ಲಕ್ಕಿಂತ ಹೆಚ್ಚಾಗಿ ಸಮಾಜದ ಕನಸು ಕಾಣುವ ಸಂವಿಧಾನದ ಆಶಯಕ್ಕೆ ಕೊಡಲಿಪಿಟ್ಟು ಬೀಳುವ ಸಂದರ್ಭದಲ್ಲಿ ನಾವಂತೂ ಮೌನವಾಗಿ ಉಳಿಯಲಿಕ್ಕೆ ಸಾಧ್ಯ ಇರೋದಿಲ್ಲ. ಕಾರುಣ್ಯವನ್ನು ಬೆಂಬಲಿಸಬೇಕಾದಂಥ ಸರ್ಕಾರಗಳು, ಅದರಲ್ಲೂ ಆಯೋಗ, ಆ ಕಾರುಣ್ಯವನ್ನು ಪ್ರತಿನಿಧಿಸುತ್ತಲೇ ಅವರ ಹಕ್ಕುಗಳನ್ನು ಸಂವಿಧಾನದ 21ರ ಜೀವಿಸುವ ಹಕ್ಕಿನಡಿಯಲ್ಲಿ ಮತ್ತು ಶೋಷಣೆಯ ವಿರುದ್ಧ ಕಾನೂನನ್ನು ಬೆಂಬಲ ಪಡೆಯುವ ಹಕ್ಕಿನಲ್ಲಿ ಮತ್ತು ಸರ್ವ ಸ್ವಾತಂತ್ರ್ಯದ ಹಕ್ಕಿನಲ್ಲಿ ನಮಗೆ ಹಕ್ಕುಗಳು ಬೇಕೇ ಬೇಕು. ಆ ಕಾರಣದಿಂದ ಪತ್ರ ಬರೆದಿದ್ದೇವೆ. ಅದರಿಂದ ಅವರು ಈ ಹಿನ್ನೆಲೆಯಲ್ಲಿ ಕೆಲಸ ಮಾಡ್ತಾರೆ ಅಂತ ಆಶಾದಾಯಕವಾದ ಭಾವನೆ ಇಟ್ಟಿದ್ದೇನೆ. ಕೊನೆಯದಾಗಿ ಕೇಳ್ತೀನಿ, ಈ ನೊಂದು ಬೆಂದವರು, ಪರಿತ್ಯಕ್ತರು, ಭಿಕ್ಷುಕರು, ನಿರ್ಗತಿಕರು ಮತ್ತು ಅತ್ಯಾಚಾರದಿಂದ ಹುಟ್ಟಿದಂಥ ಮಕ್ಕಳನ್ನೇ ಹೊರಗಿಟ್ಟು ಮತದಾನದಿಂದ ರಾಜನೀತಿಯ ನಿರ್ದೇಶಕ ತತ್ವ ಅನ್ನೋದನ್ನು ಅವ್ರಿಗೋಸ್ಕರ ಅಳವಡಿಸ್ಕೊಳ್ಳೋದು ಒಂಥರ ಬೋಗಸ್ ಅಂತ ಅನ್ಸಲ್ವಾ? ಬೋಗಸ್ ಅನಿಸಿದ್ರು ಕೂಡ ಆಯೋಗವು
ಅದರ ಕಿವಿ ಹಿಂಡುವ ಕೆಲಸ ನಾಗರಿಕ ಸಮಾಜದ ಒಬ್ಬ ಸಾಮಾನ್ಯ ಪ್ರಜೆಗಿರೋದ್ರಿಂದ, ಪ್ರಭುಗಿರೋದ್ರಿಂದ ನಾವು ಅದರ ಪತ್ರವನ್ನು ರವಾನಿಸುತ್ತಿದ್ದೇವೆ. ಆ ಆಯೋಗದವರ ನೈತಿಕ ಜವಾಬ್ದಾರಿಯೂ ಹೌದು ಮತ್ತು ಸಂವಿಧಾನದ ರಾಜನಿರ್ದೇಶಕ ತತ್ವಗಳನ್ನು ಎತ್ತಿಡಿಯಬೇಕಾದಂಥ ಕರ್ತವ್ಯವೂ ಹೌದು. ಎಲ್ಲಕ್ಕಿಂತ ದೊಡ್ಡದಾದ ಸಂವಿಧಾನದ ಆಶಯವನ್ನು ಎತ್ತಿಡಿಯಲು ಹೋರಾಟ ಮಾಡುತ್ತಿರುವ ಎಲ್ಲ ರಾಜಕೀಯ ಪಕ್ಷದವರು ಕೂಡ ಈ ವಿಷಯವನ್ನು ಮುನ್ನೆಲೆಗೆ ತರಬೇಕು. ಇಲ್ಲ ಅಂತ ಹೇಳಿದ್ರೆ, ಮೌನ ವಹಿಸಿದ್ರೆ ನೀವು ಅತಂತ್ರರ ಪರವಾಗಿಲ್ಲ. ಮತ್ತು ಸಾಮೂಹಿಕ ಆತ್ಮಹತ್ಯೆ ಮಾಡಿಕೊಂಡವರು, ತಮ್ಮನ್ನು ತಾವೇ ಬಹಿಷ್ಕರಿಸಿ ಆ ನೆಲೆಯಿಂದ ತಪ್ಪಿಸಿಕೊಂಡು ಹೊರಗಡೆ ಹೋಗಿ ನಗರದಲ್ಲಿ ಎಲ್ಲೋ ಜೀವನ ಕಾಣ್ಕೊಂಡು ಅಪರಿಚಿತರವಾಗೇ ಉಳಿದುಬಿಟ್ಟವರು, ಅವರ ಸಂತತಿಯ ಬೆಳವಣಿಗೆಗೆ ಇವರ ಮೂಲಭೂತ ದಾಖಲೆಯೇ ಇಲ್ಲದೆ ಮತ್ತೊಂದು ಅಭ್ಯಪರಿ ಲೋಕವನ್ನು ಸೃಷ್ಟಿಸಿ ಮಾಡಿ, ಮತ್ತೆ ಇವರಿಗೆ ಯಾವುದೇ ಹಕ್ಕಿಲ್ಲ ಅಂತ ಹೇಳಿದರೆ ಮತ್ತೆ ಎಲ್ಲಿ ದಬ್ತೀರಾ? ಯಾವ ದೇಶಕ್ಕೆ ಇವರನ್ನು ದಬ್ತೀರಾ? ಯಾವ ದೇಶದಲ್ಲಿ ಇವರ ದಾಖಲೆ ಉಳೀತದೆ? ದಯಮಾಡಿ ಹೇಳಿ ಅನ್ನುವಂಥದ್ದನ್ನು ನಮ್ಮ ರಾಜಕೀಯ ಧುರೀಣರು ಸಾಮಾಜಿಕ ಪ್ರಜ್ಞೆಯೊಡನೆ ಕೆಲಸ ಮಾಡಬೇಕಾಗತ್ತೆ. ಜಾತ್ಯತೀತವಾಗಿ ಮದುವೆ ಆದಂಥವರ ಪರಿಸ್ಥಿತಿ ಏನು? ಮುಸ್ಲಿಂ ಹೆಸರಲ್ಲಿ ಅಲ್ಲೆಲ್ಲೋ ಸ್ಟ್ರೀಟಲ್ಲಿ ಬದುಕ್ತಿರ್ತಾಳೆ, ಯಾರೋ ಹಿಂದೂ ಹೆಸರಲ್ಲಿ ಇನ್ನೊಬ್ಳು ಬದುಕ್ತಿರ್ತಾಳೆ, ಅವರಿಬ್ಬರು ಸೇರಿ ಮದುವೆ ಆಗಿ ಒಂದು ಮಗು ಹುಡ್ತದೆ. ಆ ಮಗುಗೆ ಅವ್ರಿಗೆ ಐಡೆಂಟಿಟಿ ಇಲ್ದಾಗ ಈ ಮಗುನ ಹಿಂಗೆ ಐಡೆಂಟಿಟಿ ತರ್ತೀರಾ? ಹೇಗೋ ಜೀವನ ಕಟ್ಕೊಂಡಿರ್ತಾರೆ, ಅವ್ರಿಗೆ ಏನು ಮಾಡ್ತೀರಿ? ಇವೆಲ್ಲವನ್ನು ನಾವು ಸಮಗ್ರವಾಗಿ ತಳಮಟ್ಟದ ಆಲೋಚನೆಗಳೊಟ್ಟಿಗೆ ಜ್ಞಾನಾತ್ಮಕವಾಗಿ ನೋಡಲಿಲ್ಲ ಅಂತ ಹೇಳಿದರೆ ವಂಚಿಸಿದ ಹಾಗೆ. ಅದರಿಂದ ಆಯೋಗಕ್ಕೆ ನಾವು ವಿನಂತಿಸೋದು, ನೀವು ಎಲ್ಲರನ್ನು ಒಳಗೊಂಡಂತೆ ಪರಿಷ್ಕರಣೆ ಮಾಡಿ. ಸುಮೋಟ ಹಾಕೊಳ್ಳಿಲ್ಲ ಅಂತ ಹೇಳಿದರೆ ತುಂಬ ತೊಂದರೆ ಆಗುತ್ತೆ. ಮತ್ತು ಯಾವುದೇ ರಾಜಕಾರಣಿ ಮೌನವನ್ನು ತಪ್ಪಬಾರದು ಈ ವಿಚಾರದಲ್ಲಿ. ಮುಖ್ಯವಾಗಿ ನಮಗೆ ಅತ್ಯಂತ ಮಹತ್ವವಾದಂಥ ಭ್ರಾತೃತ್ವ, ಇಲ್ಲದವರ ಪರವಾಗಿ ತುಡಿಯುವ ರಾಜನಿರ್ದೇಶಕ ತತ್ವ, ಹೊಸ ಆಶಯಗಳೊಡನೆ ಬದುಕುವಂಥ ಈ ಥರದ ಜನರಿಗೆ ಸಮಾನತೆ, ಸಹಬಾಳ್ವೆ ಅನ್ನುವಂಥ ಸಂವಿಧಾನದ ಆಶಯಗಳಿಗೆ ಉತ್ತರದಾಯಿತ್ವ ಬೇಕು ಅನ್ನೋದಾದರೆ ನಾವೆಲ್ಲರೂ ಕೆಲಸ ಮಾಡಬೇಕಾಗತ್ತೆ. ಆ ಹಿನ್ನೆಲೆಯಲ್ಲಿ ಈ ಕೆಲಸ ಮಾಡಿದ್ರೆ ಸಂವಿಧಾನದ ಘನತೆಯನ್ನೇ ತಿಳಿದಾಗತ್ತೆ, ವಿಚಾರದ ಘನತೆಯನ್ನೇ ತಿಳಿದಾಗತ್ತೆ, ಭ್ರಾತೃತ್ವ ಅನ್ನೋದಕ್ಕೊಂದು ಅರ್ಥ ಕಲ್ಪಿಸಿದಾಗತ್ತೆ. ಈ ಎಲ್ಲ ಅಂಶಗಳನ್ನು ನಾವು ಪುನರಾಲೋಚಿಸುವಂಥದ್ದು ಮುಖ್ಯ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಏನು ಮತದಾರ ಪರಿಷ್ಕರಣಾ ಪಟ್ಟಿಯನ್ನು ಮಾಡ್ತಾ ಇದ್ದೀರಿ, ಈ ಥರ ಎನ್ನುವಂಥ ಕಾಲಮನ್ನು ಸೇರಿಸಿದ ನಂತರ ಮಾಡಿ, ಮತ್ತೆ ಈ ಥರದೊಂದು ವಿಶೇಷ ತನಿಖಾ ಸ್ವಯಂ ಸೇವಕರನ್ನು ನೇಮಕ ಮಾಡಿ. ಯಾರನ್ನೂ ಸೇರಿಸ್ಬಿಡೋದಲ್ಲ, A to Z ಅನ್ನಂತ ಯಾವನ್ನೂ ಸೇರಿಸೋದಲ್ಲ. ತನಿಖಾ ಸಂಸ್ಥೆಯಲ್ಲಿ ಎಲ್ಲ ಅಲಿತಾ ಇದ್ದಾನೆ, ಎಲ್ಲಿಂದ ಎಲ್ಲಿಗೆ ಹೋಗ್ತಾನೆ, ಒಬ್ಬ ಅಲೆಮಾರಿ ವಿಚಾರದಲ್ಲಿ ಆಯಿತು, ಒಬ್ಬ ಭಿಕ್ಷಕ ಇನ್ನು ಒಂದು ಪ್ರದೇಶದಿಂದ ಮತ್ತೊಂದು ಎಲ್ಲಿಂದ ಎಲ್ಲಿಗೆ ಹೋಗ್ತಿದ್ದಾನೆ, ಅವನ ಫೋಟೋಗ್ರಾಫ್ ತಮ್ ಎಲ್ಲ ತಗೋಬೋದು ತಾನೆ. ಅಡ್ವಾನ್ಸ್ ಇದೆ ಅಲ್ವಾ? ಅಡ್ವಾನ್ಸ್ ಇದ್ದು ಮಾಡಿದರೆ ಅವನೆಲ್ಲಾದರೂ ಓಟ್ ಹಾಕ್ಕೊಳ್ಳಿ ಹೇಳಿ. ಈಗ ವೀರಭದ್ರಪ್ಪ ಎಲ್ಲೋ ಹೋಗ್ಲಿ ಬಿಡಿ, ಈ ರಾಷ್ಟ್ರದಿಂದ ಆಚೆ ಹೋಗ್ಲಾರ ಅನಕ್ಷರಸ್ಥ ತಮ್ಮಲ್ಲಿ ಐಡೆಂಟಿಫೈ ಆಗ್ತಾನೆ, ಕಣ್ಣಲ್ಲಿ ಐಡೆಂಟಿಫೈ ಆಗ್ತಾನೆ. ಅವನು ಏನೂ ಇಲ್ಲದ ಹಾಗೆ ಮಾಡುವಂಥ ವಿಕೃತಿ ನಮಗೆ ಬೇಡ, ಈ ಆಯೋಗಕ್ಕೂ ಅದು ಬೇಡ. ಯಾಕೆಂದರೆ ಸಮಗ್ರ ಮಾಹಿತಿಯನ್ನು ನಾವು ಪರಿಷ್ಕರಣೆ ಮಾಡ್ತಿದ್ದಾಗ ಈ ಎಲ್ಲ ಅಂಶವನ್ನು ಒಳಗೊಡಬೇಕು. ನಮ್ಮ ಇಲ್ಲದವರ ಪರವಾಗಿ ತುಡಿಬೇಕಾದಂಥವರು ಈ ಥರದ ಜನರಿಗೆ ಮರಗಬೇಕಾದದ್ದು ಸಂವಿಧಾನದ ಆಶಯವನ್ನು ಎತ್ತಿ ಹಿಡಿಯುವ ಆಯೋಗಗಳ ಕೆಲಸವೂ ಆಗಬೇಕು ಅನ್ನುವಂಥದ್ದು ನಮ್ಮ ಹಕ್ಕೊತ್ತಾಯ.